ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ನೋಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ನನ್ನ ಮಗಳು ಕಾಲೇಜಿಗೆ ಬಂದಮೇಲೆ ಈಗ ಅವಳು ಒಳಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ಲು. ಸೊ ಅದಾದಮೇಲೆ ಅವರು ಎಲ್ಲರೂ ಕೇಳ್ತಾಯಿದ್ರು ಏನೋ ಹಿಂಗೆ ಏನು ಮಾಡಿದ್ದೀಯ ಅಂತ. ಅವಳು ನಾನು ಫೈನಲಿ ಪಾನಿಪುರಿ ಮಾಡಿದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಅವಳೆಲ್ಲ ಪ್ರಿಪೇರ್ ಮಾಡ್ತಾವಳೆ, ರೆಡಿ ಮಾಡ್ತಾವಳೆ. ಯಾಕಂದರೆ ಜಡ್ಜ್ ಬರೋಕ್ಕೆ ಮುಂಚೆನೇ ಅವಳೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅವಳಿಗೆ ಡೌಟ್ ಇತ್ತು ಪಾನಿ ಹಿಂಗೆ ಏನು ಅಂತ. ಆಮೇಲೆ ನಾನು ಚೆನ್ನಾಗೇ ಇರುತ್ತೆ, ಡೋಂಟ್ ವರಿ, ಟೆನ್ಷನ್ ತೊಗೊಬೇಡ ಅಂತ ಹೇಳಿದ್ಮೇಲೆ ಅವಳು ಓಕೆ ಅಂತ. ಆಮೇಲೆ ಅವರು ಫಾದರ್ ಬಂದಮೇಲೆ ಅವರು ಸೆರೆಮನಿನ ಸ್ಟಾರ್ಟ್ ಮಾಡಿದ್ಮೇಲೆ ಜಡ್ಜ್ ಬಂದು ಅವ್ರು ತಿನ್ಕೊಂಡು ನೋಡಿದ್ರು. ಜಡ್ಜಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಫಸ್ಟ್ ಬೋನಿ ನಾವೇ ಮಾಡೋಣ ಅಂತ ಅಂದ್ಕೊಂಡು ನಾವು ಪಾನಿಪುರಿ ತಿಂದಿದ್ದೀವಿ. ಅದಾದಮೇಲೆ ಸುಮಾರು ಜನ ಬಂದರು ತಿನ್ನೋಕ್ಕೆ. ಪಾನಿಪುರಿ ಮಾತ್ರ ಪಾನಿ ಸಕ್ಕದಾಗಿತ್ತು ಗೈಸ್. ನಿಜವಾಗ್ಲೂ ನನ್ನ ಮಗಳು ಮಾಡವಳೆ ಅಂತ ಅಲ್ಲ, ಅವಳು ಪಾನಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡೇ ಅವಳು ಪಾನಿಪುರಿ ಸ್ಟಾಲ್ ಇಟ್ಟಿದ್ಲು. 10:30 12 o'clockವರೆಗೂ ಅವಳು ಪಾನಿಪುರಿ ಎಲ್ಲ ಒಂದು 70 ಪ್ಲೇಟ್ ಖಾಲಿಯಾಗಿತ್ತು. ಅದಾದಮೇಲೆ ಅವಳು ನನಗೆ ಹೇಳಿದ್ಲು, ಮಮ್ಮಿ ಪೊಟ್ಯಾಟೊ ಖಾಲಿ ಆಯಿತು ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಮನೆಗೆ ಬಂದು ಬೇಗ ಕುಕ್ಕರಲ್ಲಿ ವಿಸಿಲ್ ಹಾಕ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದೆ. ಯಾಕಂದರೆ 1 o'clock ಲಂಚ್ ಪೀರಿಯಡ್ಸ್ ಇತ್ತು, ಎಲ್ಲ ಮಕ್ಕಳು ಆಚೆ ಬರ್ತಾರೆ ತಿನ್ನೋಕ್ಕೆ. ಅದಾದಮೇಲೆ ನಮ್ಮ ಅಕ್ಕನ ಮಗಳು ಮತ್ತೆ ಇನ್ನೊಂದು ಸರಿ ತಿಂದಳು. ಅವಳು ಸರಿಯಾಗಿ ತಿಂದಿಲ್ಲ ಅಂತ ಅಂದು ಆಮೇಲೆ ಅವಳು ದಹಿ ಪೂರಿ, ಪಾನಿಪುರಿ, ಸುಕ್ಕ ಎಲ್ಲ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಅವಳು ಟೋಟಲ್ ಪಾನಿಪುರಿ, ದಹಿ ಪೂರಿ, ಸುಖಪುರಿ ಎಲ್ಲ ಸೇರಿ ಒಂದು 160 ಪ್ಲೇಟ್ ಸೇಲ್ ಮಾಡಿದ್ಲು. ನನಗೆ ಮತ್ತೆ ತುಂಬ ಖುಷಿ ಆಯಿತು, ನನ್ನ ಮಗಳು ಇಷ್ಟೊಂದು ಕೆಲಸ ಮಾಡ್ತಾವಳೆ ಅಂತ ಅಂದ್ಕೊಂಡು. ಸೊ ಆಮೇಲೆ ಅವಳನ್ನ ನಾವು ಬಾಯ್ ಹೇಳಿ ಅಲ್ಲಿಂದ ನಾವು ಮನೆಗೆ ಬಂದುಬಿಟ್ಟಿದ್ವಿ. ಯಾಕಂದರೆ ಅವಳು 3:30 ತನಕ ಅಲ್ಲೇ ಇರಬೇಕಿತ್ತು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಓಕೆ, ಬಾಯ್.